ಹಾಯ್ ಗಾಯ್ಸ್, ವೆಲ್ಕಮ್ ಟು ನೀತೀಸ್ ವ್ಲಾಗ್. ಇವತ್ತಿನ ವ್ಲಾಗ್ ಅಲ್ಲಿ ನಾವು ಯಕ್ಷನ್ ಬರ್ಡೇ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ತೋರಿಸೋಣ ಅಂತ. ಶಿ ಟರ್ನ್ಸ್ ಟು ಓವರ್ಲೇ ಅಲ್ಲಿ ಅವಳದು ಚಿಕ್ಕದಲ್ಲಿರುವಾಗ ಒಂದು ಇಮೇಜ್ ಅನ್ನ ನಾನು ಇನ್ಸರ್ಟ್ ಮಾಡಿದ್ದೀನಿ. ಆ್ಯಂಡ್ ಶಿ ಟರ್ನ್ಸ್ ಟು ಟುಡೇ. ಸೊ ನಾವು ಆ್ಯಕ್ಚುಲಿ 2 ಡೇಸ್ ಮುಂಚೆನೇ ಅವಳು ನಿದ್ದೆ ಮಾಡಿರುವಾಗ ನಾನು ಏಕಾಗ್ರನು ವಾಲ್ ಡೆಕಾರಿಗೆ ಏನೇನು ಬೇಕಾಗಿತ್ತು ಬರ್ಡೇ ಸೆಲೆಬ್ರೇಷನ್ಗೆ ಅದನ್ನೆಲ್ಲ ನಾವು ಪ್ರಿಪೇರ್ ಮಾಡ್ತಾನೆ ಇದ್ವಿ. ಆ್ಯಂಡ್ ಹೀ ವಾಸ್ ವೆರಿ ಹೆಲ್ಪ್ಫುಲ್. ಅವನಿಗೆ ಆ್ಯಕ್ಚುಲಿ ಸ್ಕೂಲ್ಸ್ ಇತ್ತು, ಅವ್ನ ಪ್ರಾಜೆಕ್ಟ್ಸ್ ಇತ್ತು, ಹೋಮ್ವರ್ಕ್ಸ್ ಇತ್ತು, ಅದ್ರ ಮಧ್ಯದಲ್ಲೂ ಅವ್ನು ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾನೆ. ಸೊ ಈ ರೀತಿಯಲ್ಲಿ ನಾವು ವಾಲ್ ಡೆಕೋರೇಷನ್ ಮಾಡಿದ್ದೀವಿ. ಸೊ ಇದು ಪ್ರೀವಿಯಸ್ ನೈಟ್. ಅವಳನ್ನ ನಾವು ಆ್ಯಕ್ಚುಲಿ ಲಿವಿಂಗ್ ರೂಮಲ್ಲಿ ಬಿಟ್ಬಿಟ್ಟು ಏಕಾಗ್ರ ನನಗೆ ಬಲೂನ್ ಬ್ಲೋ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಆ್ಯಂಡ್ ವಿ ಹ್ಯಾಡ್ ಟು ಕೀಪ್ ದ ರೆಡ್ ಥೀಮ್. ಆ್ಯಕ್ಚುಲಿ ರೆಡ್ ಥೀಮ್ ನಾವು ಸೆಲೆಕ್ಟ್ ಮಾಡಿದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಜಾಸ್ತಿ ಇರೋಷ್ಟು ಅಷ್ಟು ವಾಲ್ ಡೆಕೋರ್ ಸಿಕ್ಕಿಲ್ಲ ನಮಗೆ ರೆಡ್ ಕಲರ್ ಥೀಮಲ್ಲಿ. ಬಟ್ ಎಷ್ಟಾಗುತ್ತೆ ಅಷ್ಟನ್ನು ನಾವು ಮ್ಯಾನೇಜ್ ಮಾಡಿದ್ದೀವಿ. ಆ್ಯಂಡ್ ಇದು ಪ್ರೀವಿಯಸ್ ನೈಟ್. ನಾವು ಆ್ಯಕ್ಚುಲಿ ಬೆಡ್ರೂಮಿಗೆ ಬಂದುಬಿಟ್ಟು ನಾವು ಬಲೂನ್ಸನ್ನು ಬ್ಲೋ ಮಾಡ್ತಾ ಇದ್ವಿ. ಆ್ಯಂಡ್ ಯಕ್ಷಾ ಈಸ್ ನಾಟ್ ಅವೇರ್, ಬಟ್ ಅವಳಿಗೆ ಗೊತ್ತಾದರೆ ಶಿ ವುಡ್ ಹ್ಯಾವ್ ಬೀನ್ ಎಕ್ಸ್ಪ್ರೆಸಿವ್ ಅದ್ರ ಬಗ್ಗೆ. ಸೊ ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ನಾವು ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಾ ಇದ್ವಿ, ಅವಳಿಗೆ ಗೊತ್ತಾಗದೆ ಇರೋ ಥರ ಅವಳ ಎಕ್ಸ್ಪ್ರೆಷನ್ ಕ್ಯಾಪ್ಚರ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಇದು ಗೋಲ್ಡನ್ ಕಲರ್ ಕಾಂಟ್ರಾಸ್ಟ್ ಆಗಿರಲಿ ಅಂತ ಹೇಳ್ಬಿಟ್ಟು ವಾಲ್ ಬ್ಯಾನರ್ಸ್ ಮಾಡೋಣ ಅಂತ ಹೇಳಿ ಅವಳ ಹೆಸರಲ್ಲಿ. ಸೊ ಅದಕ್ಕೋಸ್ಕರ ಯಕ್ಷ ಅಂತ ಕಟ್ ಮಾಡ್ತಾ ಇದ್ದೀವಿ ಗೋಲ್ಡನ್ನಲ್ಲಿ. ಆ್ಯಂಡ್ ನಾವು ಆ್ಯಕ್ಚುಲಿ ಬರ್ಡೇ ಬ್ಯಾನರ್ಸ್ ಸಹ ನೋಡಿದ್ವಿ ರೆಡ್ ಕಲರ್ ಥೀಮ್ಗೆ ಮ್ಯಾಚ್ ಆಗುವಂಥದ್ದು. ಬಟ್ ಪ್ರೀವಿಯಸ್ ಡೇ ಸೂರಜ್ ಹೋಗಿ ಹುಡುಕಿದ್ದಾರೆ, ಅವ್ರಿಗೆ ಸಿಕ್ಕಿಲ್ಲ. ಸ್ವಲ್ಪ ಮಲ್ಟಿ ಕಲರ್ ಆಗಿದೆ, ಅದು ವೇಸ್ಟ್ ಆಗದೆ ಇರಲಿ ಅನ್ನೋ ಕಾರಣಕ್ಕೆ ನಾವು ಅದನ್ನೇ ಹಾಕ್ಬಿಟ್ಟು ಮ್ಯಾನೇಜ್ ಮಾಡಿದ್ದೀವಿ ಅದನ್ನು ಸಹ. ಸೊ ವಿ ಆರ್ ವೇಟಿಂಗ್ ಟು ಸಿ ಯಕ್ಷನ್ ಎಕ್ಸ್ಪ್ರೆಷನ್. 1 year old ಆಗಿದ್ದಾಗ ಅವಳಿಗೆ ಅಷ್ಟೇನು ಗೊತ್ತಾಗ್ತಾ ಇರಲಿಲ್ಲ. ಸೊ ಫೈನಲಿ ನಮ್ಮ ಡೆಕೋರೇಷನ್ ಸಿಂಪಲ್ ಆಗಿ ಈ ರೀತಿ ಆಗಿತ್ತು. ಆ್ಯಂಡ್ ಆಲ್ಮೋಸ್ಟ್ ಗಂಟೆ ನಿಯರ್ ಟು 12 o'clock ಆಗಿತ್ತು. ಆ್ಯಂಡ್ ಏಕಾಗ್ರ ಹ್ಯಾಸ್ ಹೆಲ್ಪ್ ನೀ ಹೇಳ್ತಾ ಇದ್ದಾನೆ ಎಷ್ಟು ಟೈಮ್ ಆಗಿದೆ ನೋಡು ಅಂತ ಹೇಳ್ಬಿಟ್ಟು. ನಿಯರ್ ಟು 12 o'clock ನಾವು ಹೋಗಿ ಮಲಗಿದ್ವಿ ಆಲ್ಮೋಸ್ಟ್. ಸೊ ಐ ಆಮ್ ಜಸ್ಟ್ ಥ್ಯಾಂಕಿಂಗ್ ಹಿಮ್ ಫಾರ್ ಹಿಸ್ ಸಪೋರ್ಟ್. ಹೀಸ್ ಅ ವೆರಿ ಬ್ಲೆಸ್ಡ್ ಚೈಲ್ಡ್ ನನಗೆ. ಆ್ಯಂಡ್ ಸೊ ಇವಾಗ ಅವಳ ಪ್ರೆಸೆಂಟನ್ನೆಲ್ಲ ರೆಡಿ ಇಟ್ಬಿಟ್ಟು ನಾವಿವಾಗ ನಿದ್ದೆಗೆ ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಡೇ ಸೊ ದ ನೆಕ್ಸ್ಟ್ ಡೇ ವಿಲ್ ಸ್ಟಾರ್ಟ್ ವಿತ್ ಯಕ್ಷಾಸ್ ಫೇವ್ರೆಟ್ ಬ್ರೇಕ್ಫಾಸ್ಟ್. ನಾನು ಈ ರೆಸಿಪಿಯನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಅವಳಿಗೆ ಪಾಸ್ತಾ ಅಂದರೆ ತುಂಬಾ ಇಷ್ಟ. ಸೊ ನಮ್ಮ ಮಮ್ಮಿನೂ ಇದೇ ರೀತಿಯಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಿದ್ದು. ದ ಹೋಲ್ ಡೇ ನಮ್ಮ ಫೇವ್ರೇಟ್ ಏನಿತ್ತು ಅದನ್ನು ಮಾಡ್ತಾ ಇದ್ರು. ಸೊ ಸೂರಜ್ಗೆ ಆಲ್ರೆಡಿ ಪ್ಯಾಕ್ ಮಾಡಿದ್ದೀನಿ ನಾನು ಟಿಫಿನ್. ಚಿತ್ರಾನ್ನ ಮಾಡಿದ್ದೀನಿ ಮಧ್ಯಾಹ್ನಕ್ಕೆ, ಮತ್ತು ಫ್ರೂಟ್ಸ್ ಪ್ಯಾಕ್ ಆಗಿದೆ, ಮತ್ತು ಪಾಸ್ತಾ ಬ್ರೇಕ್ಫಾಸ್ಟಿಗೆ ಅವ್ರದ್ದು ಎಲ್ಲ ರೆಡಿ ಆಗಿದೆ. ಸೊ ಹೀಲ್ ಬಿ ಗೋಯಿಂಗ್ ಟು ಆಫೀಸ್. ಅವ್ರಿಗೆ ರಜಾ ಇಲ್ಲ, ಸೊ ಅದಕ್ಕೋಸ್ಕರ ವಿ ಹ್ಯಾವ್ ಟು ಮ್ಯಾನೇಜ್ ವಿತೌಟ್ ಹಿಮ್ ಫಾರ್ ದ ಹೋಲ್ ಡೇ. ಸೊ ಅದು ಹೋಗೋಕ್ಕಿಂತ ಮುಂಚೆ ಕ್ಷಣ ಹಿ ಇಸ್ ಜಸ್ಟ್ ವೇಕಿಂಗ್ ಅಪ್. ಹ್ಯಾಪಿ ಬರ್ಡೇ ಶೋನಾ, ಶೋನಾ ಹ್ಯಾಪಿ ಬರ್ಡೇ. ಗೆಟ್ ಅಪ್, ಇಲ್ಲಿ ಬಾ ನೋಟು. ಶೋನರ ಬರ್ಡೇ ನೋಟನ ಎಣ್ಣೆ ಮಾಡಿತ್ತು ನೋಟನ, ಬಾ. ಹ್ಯಾಪಿ ಬರ್ಡೇ ಶೋನಾ. ಥ್ಯಾಂಕ್ ಯು ಅನು, ಥ್ಯಾಂಕ್ ಯು ಅನು ಶೋನಾ. ಹ್ಯಾಪಿ ಬರ್ಡೇ. Ismata, Muni ke? Happy birthday, Muni. Muni speechless. Alih sana, alih. Happy birthday to you. Come. Happy birthday to you. Happy birthday, happy birthday. Happy birthday Day to you. May God bless you. May God bless you. Happy birthday, happy birthday. And yeah, Happy ano mama birthday child decoration to mali ke? you. Claps. Okay, ya. Now, shake hands for Anna Mare. Anna shake hand koti kiss kar. Thank you Anna. Say thank you Anna. Say thank you Anna. Welcome me. Dada gift ka de Monica. Dada thank you Dada. Say thank you Dada. Welcome. Say thank you. Welcome. Mom help Maria. Mom thank you na.
ಆವಾಗೆಲ್ಲ ಮಾಡಿ ಡೆಕೋರೇಷನ್ ಡೆಕೋರೇಷನ್ ಅಲ್ಲ, ಬಲೂನ್ಸ್ನ ಬ್ಲೋ ಮಾಡಿ ಕಟ್ ಮಾಡಿ ಎಲ್ಲ ಮಾಡಿ ಓಕೆ. ಅನ್ನಂತ ಕೂಡ ವೆಲ್ಕಮ್. ಕ್ಯಾಪಿಟಿ ಕಡೆ ಮುನಿಕ ಅದು ಪಾರ್ ಮಾಡುವ ಕೇಕ್ ಕಟ್ ಮಾಡೋಕೆ ಕಡೆ ಜ್ಯೂಸ್ ಕಟ್ಟೆ What is this? Muni is asking what is this. Bro is more excited than Sissy. reading and writing drawing you have to put in the color here you can use your color also. How? I think this should be inside. The other way around? Is it the other way around? No? That's what. Right, Ganapati. Om Ganapati. ಗಿಫ್ಟ್ ನೀರ್ಗೆಲ್ಲ ಕುಸಿ ನೀರನ್ನ ಕೂಡ ಕಲರ್ ಕಲರ್ ಅಪ್ಪ ಎಷ್ಟು ವಾಟರ್ ರಬ್ಬ್ ಮಾಡೋದೇ ಗೊತ್ತಾಯ್ತು ಡ್ರೈ ಆಪಕ್ಕ ಹೋಗ್ಬೇಕು ಅದನ್ನೆಲ್ಲ ವಾಟರ್ ಮುಂಚಿರುತ್ತೆ ಹೌದಲ್ಲ ಅನ್ನೋದಾರ ವಾಟರ್ ಇಟ್ ಶುಡ್ ಹ್ಯಾವ್ ವಾಟರ್ that also you should, I think, dip in water and then if you roll that print will come there. Okay, for both of you. Okay, Mani? Happy Mani? Yeah, hold it. Hold it. Hold it. Right? Chanda? Oh. Chanda? Pen, big pen, Mani. What is that? Really? What is that? Huh? What's this color? That's also you have to put in water. Color table me. What is bunny color? It's soft over here. I think this is Happy birthday to you. Happy birthday. Dance ಮಾಡಿ pasta, pasta. Wish you happy birthday to ವಾಟ್ ಇಸ್ ದಿಸ್ ಮನಿ? Coffee. ಯು ಲೈಕ್ ಕಾಫಿ? ಸೊ ಈ ಟೈಮ್ ಆಗೋ ಅಷ್ಟೊತ್ತಿಗೆ ಅವಳಿಗೆ ಸರ್ಪ್ರೈಸಸ್, ಗಿಫ್ಟ್ ಮತ್ತೆ ಕಾಲ್, ಎಲ್ಲರೂ ಕಾಲ್ ಮಾಡಿ ವಿಶ್ ಮಾಡ್ತಾ ಇದ್ರು. ಪ್ಲಸ್ ಏಕಾಗ್ರನು ಕ್ಲಾಸಲ್ಲಿ ಮೈ ಸಿಸ್ಟರ್ಸ್ ಬರ್ಡೇ ಅಂತ ಹೇಳಿದ. ಅವ್ನ ಕ್ಲಾಸಸ್ ಸ್ಟಾರ್ಟ್ ಆಗಿತ್ತು. ಸೊ ಅಲ್ಲಿನೂ ಎಲ್ಲ ಪೇರೆಂಟ್ಸ್ಗೆಲ್ಲ ಗೊತ್ತಾಗಿತ್ತು ಯಕ್ಷನ್ ಬರ್ಡೇ ಅಂತ ಹೇಳ್ಬಿಟ್ಟು. ಸೊ ದೇ ಜಸ್ಟ್ ಅಡೋರ್ ಹರ್. ಅದಕ್ಕೋಸ್ಕರ ಅವಳಿಗೂ ವಾಟ್ಸ್ಆ್ಯಪಲ್ಲಿ ನನಗೆ ಮೆಸೇಜ್ ಕಳಿಸ್ತಾ ಇದ್ರು. ಒಂದು ಮಾತ್ರ ಲೈಕ್ ಐ ವಾಸ್ ಫೀಲಿಂಗ್ ಇಫ್ ಶಿ ವಾಸ್ ಬಿಗ್ ಇನಫ್ ಟು ರೀಡ್ ದ ಮೆಸೇಜಸ್ ಶಿ ವುಡ್ ಹ್ಯಾವ್ ಫೆಲ್ಟ್ ಸೋ ಹ್ಯಾಪಿ ಅಂತ. anyways I can tell this to her later when she grows up. ಆ್ಯಂಡ್ ಇವಾಗ ನಾನು ಕೇಕಿಗೆಲ್ಲ ರೆಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ರೆಡ್ ಥೀಮ್ಗೆ ಮಾಡೋ ಹೊತ್ತಿಗೆ ನಾನು ಆ್ಯಕ್ಚುಲಿ ರಸ್ಬೆರಿ ಮತ್ತು ಚೆರಿಯನ್ನು 2 ಆಪ್ಷನ್ ಆಗಿ ತೊಗೊಂಬಂದಿದ್ದೀನಿ. ಐ ಜಸ್ಟ್ ಡೋಂಟ್ ನೋ ಲಾಸ್ಟಲ್ಲಿ ಯಾವುದು ಚೆನ್ನಾಗಿ ಕಾಣಿಸುತ್ತೆ ಐ ವಿಲ್ ಜಸ್ಟ್ ಪುಟ್ ಇಟ್ ಆನ್ ದ ಕೇಕ್ ಫಾರ್ ಗಾರ್ನಿಷ್. ಸೊ ಇದೆಲ್ಲ ರೆಡಿ ಇಟ್ಕೊಂಡಿದ್ದೀನಿ. ನಾನು ಆ್ಯಕ್ಚುಲಿ ಅವಳ ಸೆಕೆಂಡ್ ಬರ್ಡೇ ಆಗಿದ್ದಕ್ಕೆ 2 ಕೇಕ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಸೊ ಇವಾಗ ಕೇಕಿಗೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನಾನು ರೆಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಅವ್ರ ಕ್ಲಾಸಲ್ಲಿ ಟೀಚರ್ ಕರೆದ್ಬಿಟ್ಟು ಯಕ್ಷನಿಗೆ ವಿಶ್ ಮಾಡ್ತಾ ಇದ್ದಾಳೆ. ದಟ್ಸ್ ಸೋ ಕೈಂಡ್ ಆಫ್ ಹರ್. ವಿ ಆರ್ ವೆರಿ ಥ್ಯಾಂಕ್ಫುಲ್. Yes, ma'am.
ಯಕ್ಷಾ ವಾಸ್ ಫೀಲಿಂಗ್ ಟೂ ಸ್ಪೆಷಲ್ ಟುಡೇ. ಯಾಕೆಂತ ಹೇಳಿದ್ರೆ ಎಲ್ಲರೂ ಅವಳಿಗೆ ಕಾಲ್ ಮಾಡ್ತಾ ಇದ್ರು, ಅಟೆನ್ಷನ್ ಕೊಡ್ತಾ ಇದ್ರು, ಆ್ಯಂಡ್ ಅವಳ ಫೇವ್ರೇಟ್ ಎಲ್ಲಾನು ಮಾಡ್ತಾ ಇದ್ವಿ ತಿನ್ನೋದಿಕ್ಕೂ. ಆ್ಯಂಡ್ ಅವಳು ಏನು ಮಾಡಿದ್ರು ಬೈತಾ ಇರಲಿಲ್ಲ. ಯಾಕೆಂದ್ರೆ ಅಪ್ಪ ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ನಮಗೆ ಹೇಳ್ಬಿಟ್ಟು ಹೋಗಿದ್ರು, ಯಾವುದೇ ಕಾರಣಕ್ಕೂ ಮಗಳಿಗೆ ಏನು ಮಾಡಿದ್ರು ಅವಳು ಬೈಬಾರ್ದು, ಅವಳು ಹೊಡಿಬಾರ್ದು ಅಂತ ಹೇಳಿದ್ರು. ಇನ್ಫ್ಯಾಕ್ಟ್ ಹೊಡಿಯೋದಿಲ್ಲ, ಬಟ್ ಸ್ಟಿಲ್ ಅವಳಿಗೆ ಕೆಲವೊಂದ್ಸಲ ಮಾಡಬೇಡ ಅಂತ ಹೇಳ್ತೀವಿ. ಸೊ ಅದನ್ನು ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಇನ್ಫ್ಯಾಕ್ಟ್ ಡಾಟರ್ಸ್ ಆರ್ ಮೆಂಟ್ ಟು ಬಿ ಪ್ಯಾಂಪರ್ಡ್ ಬೈ ಡ್ಯಾಡ್ಸ್. ಸೊ ನನಗೆ ಅರ್ಥ ಆಗುತ್ತೆ, ಯಾಕೆಂದ್ರೆ ನಾವು ಇಬ್ರು ಹೆಣ್ಮಕ್ಳು. ಅಂಡ್ ಮಾಮ್ ಆಲ್ವೇಸ್ ಯೂಸ್ ಟು ಕಂಪ್ಲೇನ್, ಅಪ್ಪ ಏನ್ ಹೇಳಿದ್ರು, ಅಪ್ಪನಿಗೆ ಏನ್ ಮಕ್ಳು ಮಾಡಿದ್ರು ಓಕೆ ಅಂತ ಹೇಳಿ. ಸೊ ಇಟ್ಸ್ ಫೈನ್ ಅಂತ ಅನ್ಸುತ್ತೆ. ಐ ಕ್ಯಾನ್ ಜಸ್ಟ್ ಪುಟ್ ಇನ್ ಟು ಹರ್ ಶೂಸ್ ಅಂಡ್ ಸಿ ದ ಸಿಚುವೇಶನ್. ಸೊ ಇಟ್ಸ್ ಫೈನ್. ಸೊ ಇವಾಗ ನಾನು ಕೇಕಿಗೆ ರೆಡಿ ಮಾಡ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಐ ಹ್ಯಾವ್ ಟು ಫಿನಿಶ್ ಮೋಸ್ಟ್ ಆಫ್ ದ ಥಿಂಗ್ಸ್. ಕೇಕ್ ಬೇಕಿಂಗ್ ಅಟ್ಲೀಸ್ಟ್ ನಾನು ಮಧ್ಯಾಹ್ನ ತನಕ ನನಗೆ ಮುಗಿಸ್ಬೇಕು. ಯಾಕೆಂತ ಹೇಳಿದ್ರೆ ಈವ್ನಿಂಗ್ ಆಗೋಷ್ಟೊತ್ತಿಗೆ ನನಗೆ ಐ ಹ್ಯಾವ್ ಟು ಸ್ಟಾರ್ಟ್ ಕುಕ್ಕಿಂಗ್. ಯಾಕೆಂದ್ರೆ ಸೂರಜ್ ಬರ್ತಾರೆ ಈವ್ನಿಂಗ್ ಅರೌಂಡ್ 7 o'clock ಅವ್ರು ಬರ್ತಾರೆ. ಸೊ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರೋದು ಒಂದು ಚಾಕ್ಲೇಟ್ ಕೇಕ್ ಮತ್ತೆ ಇನ್ನೊಂದು ರೆಡ್ ವೆಲ್ವೆಟ್ ಕೇಕ್. ಸೊ ರೆಡ್ ವೆಲ್ವೆಟ್ ಬಿಕಾಸ್ ಅವಳು ರೆಡ್ ಥೀಮ್ ಇದೆ ಅಂತ ಹೇಳ್ಬಿಟ್ಟು ನಾನು ರೆಡ್ ವೆಲ್ವೆಟ್ ಕೇಕ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈ 2 ಕೇಕ್ ಅನ್ನ ನಾನು ಮಾಡಿಬಿಟ್ಟು ಆಮೇಲೆ ಐ ಹ್ಯಾವ್ ಟು ರೆಫ್ರಿಜರೇಟ್ ದಿಸ್. ಸೊ ಅವಾಗ ನನ್ನ ಕಿಚನ್ ಸ್ವಲ್ಪ ಖಾಲಿ ಆಗುತ್ತೆ. ನನ್ ಬೇರೆ ಕೆಲಸ ಮಾಡೋದಕ್ಕೆ ನನಗೆ ಕಿಚನ್ ಸ್ವಲ್ಪ ಫ್ರೀ ಆಗಿ ಬೇಕು. ಸೊ ಇದಿಷ್ಟು ಕೇಕ್ ಐಟಮ್ಸ್ ಮುಗೀತು ಅಂತ ಹೇಳಿದ್ರೆ ನನಗೆ ಕ್ಲೀನ್ ಮಾಡಿ ಐ ವಿಲ್ ಹ್ಯಾವ್ ಸಮ್ ಸ್ಪೇಸ್ ಫಾರ್ ದ ಥಿಂಗ್ಸ್ ಟು ಬಿ ಡನ್. ಆಮೇಲೆ ಒಂದೊಂದು ಮುಗಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ನನಗೂ ಸ್ವಲ್ಪ ಪ್ರೆಷರ್ ಕಮ್ಮಿ ಆಗುತ್ತೆ. ಸೊ ಕೇಕ್ ಈಸ್ ಅ ಈಸಿ ಆಪ್ಷನ್. ಬೇರೆ ಎಲ್ಲ ಬಿಸಿ ಬಿಸಿ ಇದ್ರೆ ಚೆನ್ನಾಗಿರುತ್ತೆ. ಕೇಕ್ ಇಸ್ ಓಕೆ. ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿದ್ರು ಆ್ಯಕ್ಚುಲಿ ಕಟ್ ಮಾಡೋಕ್ಕಿಂತ ಅಟ್ಲೀಸ್ಟ್ 1 hour ಮುಂಚೆ ನಾನು ಹೊರಗಡೆ ತೆಗೆದಿಟ್ರೆ ಅದು ನಾರ್ಮಲ್ ಟೆಂಪ್ರೇಚರ್ ಬರುತ್ತೆ. ಸೊ ಇವಾಗ ಕೇಕ್ ಟಿನ್ ಅನ್ನ ರೆಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನ ನಾನು ಸ್ಯಾಂಡಲ್ಲಿ ಅಂದ್ರೆ ಮರಳಲ್ಲಿ ಮಾಡ್ತಾ ಇದ್ದೀನಿ, ಗ್ಯಾಸಲ್ಲಿ. ಸೊ ಇನ್ನೊಂದನ್ನ ನಾನು ಓವನಲ್ಲಿ ಮಾಡ್ತೀನಿ, ಎರಡನ್ನು ಬೇರೆ ಬೇರೆ ರೀತಿಯಲ್ಲಿ. ಸೊ ಇವಾಗ ನಾನು ಗ್ರೀಸಿಂಗ್ ಮಾಡ್ಕೊಂಡಿರುವಂಥ ಪ್ಯಾನಿಗೆ ಹಾಕ್ಕೊಂಡಿದ್ದೀನಿ ಕೇಕ್ ಡಿಶ್ಗೆ. ಸೊ ಇದನ್ನು ನಾನು ಬೇಕ್ ಮಾಡೋದಕ್ಕೆ ಇಡ್ತೀನಿ. ಆಮೇಲೆ ಐ ವಿಲ್ ಜಸ್ಟ್ ಗೋ ಫಾರ್ ದ ಅನದರ್ ಕೇಕ್. ನಾನಿಲ್ಲಿ ರೆಸಿಪೀಸ್ ಯಾವುದನ್ನು ತೋರಿಸಿಲ್ಲ, ಯಾಕೆಂದರೆ ನಾನು ಮುಂಚೆನೇ ಆಲ್ರೆಡಿ ಮಾಡಿದ್ದೀನಿ. ಮೇ ಬಿ ಲೇಟರ್ ಆನ್ ಐ ವಿಲ್ ಡೂ, ಬಿಕಾಸ್ ಇಟ್ಸ್ ನಾಟ್ ದ ರೈಟ್ ಟೈಮ್. ನಾನು ಎಲ್ಲಾನು ಪೂರ್ತಿ ಕ್ಯಾಪ್ಚರ್ ಮಾಡೋಷ್ಟು ನನಗೆ ಪೇಷನ್ಸು ಇರಲಿಲ್ಲ. ಯಾಕೆಂದರೆ ಏಕಾಗ್ರ ಮಧ್ಯದಲ್ಲಿ ನನಗೆ ಕ್ವೆಶ್ಚನ್ಸು ಕೇಳ್ತಾ ಇದ್ದ, ಹೆಲ್ಪ್ ಕೇಳ್ತಾ ಇದ್ದ. ಆಮೇಲೆ ಅವನಿಗೆ ಬೇರೆ ಬೇರೆ ಅಸೆಸ್ಮೆಂಟ್ಸ್ ಅಲ್ಲಿ ಪಾಪಪ್ ಆಗ್ತಾ ಇದ್ರೆ ಅವನಿಗೆ ಸ್ವಲ್ಪ ಹಿ ನೀಡ್ ಸಮ್ ಅಸಿಸ್ಟೆನ್ಸ್. ಸೊ ಅವಾಗ ಟೀಚರ್ಸ್ ಹೇಳ್ತಾರೆ ಇದನ್ನು ಓಪನ್ ಮಾಡ್ಕೊಡಿ, ಪೇರೆಂಟ್ಸ್ ಇದನ್ನ ಡ್ರಾ ಮಾಡ್ಕೊಡಿ ಅಂತಲ್ಲ. ಸೊ ಅವಾಗ ನಾವು ಹೋಗಬೇಕು. ಸೊ ಅದು ಬಿಟ್ಟರೆ ಆಮೇಲೆ ಇಟ್ ವಾಸ್ ಕ್ವೈಟ್ ಈಸಿ ಫಾರ್ ಮೀ. ಸೊ ಇವಾಗ ಇನ್ನೊಂದು ಕೇಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಕ್ಸ್ಟ್ರಾನು ಎಂಗೇಜ್ ಮಾಡ್ಕೊಳ್ಬೇಕು, ಇಲ್ಲ ಅಂತ ಹೇಳಿದ್ರೆ ಅವಳು ಏಕಾಗ್ರನ ಟ್ರಬಲ್ ಮಾಡ್ತಾಳೆ. ಸೊ ಶಿ ಈಸ್ ಆಲ್ರೆಡಿ ಹಿಯರ್. ಅವಳು ನೋಡ್ತಾ ಇದೆ, ಅವಳು ಕೇಕ್ ಎಲ್ಲಿ ಅಂತ ಕೇಳ್ತಾ ಇದ್ದಾಳೆ ನನಗೆ. Move that side, Shona. Please, I'm making your cake. I'm making your cake, birthday cake. Po, go. Watch TV. No. Go that side. Muni, I'm making your cake. Please go that side. I'm making your birthday cake. Go. Don't trouble me. Go. What's Anna doing? Ma'am. With man. Yeah? Muni. Muni, what is Muni doing? Yum. Anna cake. What is Dada doing? Where's Dada? Office. Office. And where's Anna? Cool. School. And what's Muni doing? Cake. Muni is not doing cake. Mom is doing cake. What Muni is doing? Cake. Muni is doing time pass. Cake. No, you're doing time pass. Cake. No. Time pass. Cake. Bye. Bye. Cake. Happy birthday. Cake. Happy birthday. Cake. I'm making. Wait, I'll give it to you later, okay? Okay, say okay, mom. ಇಷ್ಟು ಚಿಕ್ಕ ಏಜಲ್ಲಿ ಆ್ಯಕ್ಚುಲಿ ಏಕಾಗ್ರನ ನಾವು ಮ್ಯಾನೇಜ್ ಮಾಡೋದು ತುಂಬಾ ಈಸಿ ಆಗಿತ್ತು ಕಂಪ್ಯಾರಿಟಿವ್ಲಿ ಯಕ್ಷನಿಗೆ. ಯಕ್ಷ ಇಸ್ ವೆರಿ ಆ್ಯಕ್ಟಿವ್. ಕೆಲವೊಂದ್ಸಲ ಇಟ್ಸ್ ಗುಡ್ ಟು ಬಿ ಆ್ಯಕ್ಟಿವ್ ಅಂತ ಅನಿಸುತ್ತೆ. ಶಿ ಇಸ್ ಸಮಟೈಮ್ಸ್, ಬಟ್
ಅವಳಿಗೆ ಏನಂತ ಹೇಳಿದ್ರೆ ಶಿ ಹ್ಯಾಸ್ ಟು ಬಿ ಎಂಗೇಜ್ಡ್ ಅಷ್ಟೇ. ಶಿ ಈಸ್ ನಾಟ್ ವೆರಿ ನಾಟಿ ಆಸ್ ಅ ಚೈಲ್ಡ್, ಬಟ್ ಅವಳಿಗೆ ಎಂಗೇಜ್ ಆಗಿರಬೇಕು ಏನಾದ್ರಲ್ಲಾದರೂ. ಇಲ್ಲ ಅಂತ ಹೇಳಿದ್ರೆ ಶಿ ವಿಲ್ ಕೀಪ್ ಬಾದರಿಂಗ್ ಯು. ಸೊ ನಿಮಗೆ ಆ್ಯಕ್ಚುಲಿ ಇಫ್ ಯು ಹ್ಯಾವ್ ದ ಲಕ್ಸುರಿ ಆಫ್ ಟೈಮ್, ದೆನ್ ಅವಳಿಗೆ ನಾವು ತುಂಬಾನೇ ಇಟ್ ಇಸ್ ವೆರಿ ಫನ್ ಸ್ಪೆಂಡಿಂಗ್ ಟೈಮ್ ವಿತ್ ಹರ್. ಬಟ್ ಈ ಟೈಮಲ್ಲಿ ನೀವು ಕೆಲವೊಂದ್ಸಲ ಬ್ಯುಸಿ ಆಗಿದ್ದಾಗ ಇಟ್ಸ್ ಕ್ವೈಟ್ ಟ್ಯಾಕ್ಸಿಂಗ್ ಆ್ಯಕ್ಚುಲಿ. ಐ ಸಲ್ಯೂಟ್ ಆಲ್ ದ ಮದರ್ಸ್ ಆ್ಯಕ್ಚುಲಿ ಫಾರ್ ದೇರ್ ಟೈಮ್ ಆ್ಯಂಡ್ what they spend time with your kids, especially these kind of toddlers. ಅವರಿಗೆ ತುಂಬಾನೇ ಪೇಷನ್ಸ್ ಇರಬೇಕು. ಸೊ ಇವಾಗ ನಾನು ರೆಡ್ ವೆಲ್ವೆಟ್ ಕೇಕನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಸಹ ಕೇಕ್ ಟಿನ್ಗೆ ಅದನ್ನು ನಾನು ಪೋರ್ ಮಾಡಿಕೊಂಡು ಅದನ್ನು ಸಹ ಸೆಟ್ ಮಾಡೋದಕ್ಕೆ ಇಡ್ತೀನಿ. ಇದನ್ನು ನಾನು ಓವನಲ್ಲಿ ಮಾಡ್ತಾ ಇದ್ದೀನಿ. ಸೊ ಲೇಟರ್ ಐ ವಿಲ್ ಕಟ್ ಇನ್ ಟು ವಾಟ್ ಶೇಪ್ ಐ ವಾಂಟ್. ನಾನು ರೌಂಡಲ್ಲಿ ಇಟ್ಕೊಳ್ಳಲ್ಲ, ಇದನ್ನು ಬೇರೆ ಶೇಪ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಸೊ ಆಸ್ ಆಫ್ ನೌ ಐ ವಿಲ್ ಪೋರ್ ಇಟ್ ಇಂಟು ದ ಟಿನ್. ಯಾಕೆಂತ ಹೇಳಿದ್ರೆ ಇದು ಕೇಕ್ ಮಿಕ್ಸ್ಚರ್ ಹಾಕಾದ್ಮೇಲೆ ಆ್ಯಕ್ಚುಲಿ ದ ಕ್ವಾಂಟಿಟಿ ಇಸ್ ಕ್ವೈಟ್ ಲೆಸ್. ಯಾಕೆಂದರೆ ಸೂರಜು ಕೇಕ್ ತಿನ್ನಲ್ಲ, ಅವ್ರು ತಿಂದರೆ ಜಾಸ್ತಿ 1 ಪೀಸ್ ತಿಂತಾರೆ. ಸೊ ದಿಸ್ ಐ ಥಿಂಕ್ ನಾನು ಮಕ್ಕಳು ಮಾತ್ರ ತಿನ್ನಬೇಕು. ಅದರಲ್ಲಿ ನಾವು ಮಂಡೇ ಮತ್ತು ಟ್ಯೂಸ್ಡೇ ನಾವು ವೆಜಿಟೇರಿಯನ್ಸ್. ಸೊ ಸುಮ್ಮನೆ ಇಟ್ ವಿಲ್ ಪೈಲ್ ಅಪ್ ಇನ್ ದ ಫ್ರಿಡ್ಜ್. ಸೊ ನನಗೆ ಅದು ಇಷ್ಟ ಇರಲಿಲ್ಲ, ಅದಕ್ಕೆ ಕ್ವಾಂಟಿಟಿ ಸ್ವಲ್ಪ ಚಿಕ್ಕದು ಮಾಡಿದ್ದೀನಿ. ಸೊ ಪ್ರಾಬಬ್ಲಿ ನಾನು ಶೇಪನ್ನು ಆಮೇಲೆ ಚೇಂಜ್ ಮಾಡ್ಕೊಳ್ತೀನಿ. ಸೊ ಕೇಕ್ದು ಕೆಲಸ ಆಲ್ರೆಡಿ ಮುಗ್ದಿದೆ. ಸೊ ಐ ಆಮ್ ಜಸ್ಟ್ ಪೀಲಿಂಗ್ ದ ಪೀಸ್ ನಾವು ಮಟನ್ ಪಲಾವ್ ಮಾಡೋದಕ್ಕೆ. ಸೊ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಳ್ತೀನಿ. ಇದು ಒಂದು ಇದ್ರೆ ನಮಗೆ ಸಾಕು. ಸೂರಜ್ ಬಂದಾದ್ಮೇಲೆ ಬಾಕಿ ಇರುವಂತಹ ಎಲ್ಲ ಕುಕ್ಕಿಂಗನ್ನು ನಾನು ಮಾಡ್ಕೊಳ್ಬೋದು. ಸೊ ಮಧ್ಯಾಹ್ನಕ್ಕೋಸ್ಕರ ನಾನು ಬೇಗ ಇದನ್ನ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಸೊ ಏಕಾಗ್ರನ್ ಕ್ಲಾಸ್ ಮುಗ್ದಿದ ತಕ್ಷಣನೇ ಐ ಕ್ಯಾನ್ ಜಸ್ಟ್ ಕ್ವಿಕ್ಲಿ ಮೇಕ್ ದಿಸ್. ಆಮೇಲೆ ನಮ್ದು ಲಂಚ್ ಮುಗಿಯುತ್ತೆ. ಆಮೇಲೆ ಮಕ್ಕಳು ಮಲಗ್ತಾರೆ. ಸ್ವಲ್ಪ ಹೊತ್ತು ನನಗೂ ರೆಸ್ಟ್ ಬೇಕಾಗಿತ್ತು, ಬಿಕಾಸ್ ನಾನು ಬೆಳಗ್ಗೆಯಿಂದಾನು ಆ್ಯಕ್ಚುಲಿ ಐ ಆಮ್ ಜಸ್ಟ್ ರೆಸ್ಟ್ಲೆಸ್. ಸೊ ಅದಕ್ಕೋಸ್ಕರ ಎಲ್ಲಾನು ರೆಡಿ ಮಾಡಿಕೊಂಡು ಬೇಗ ಮಾಡ್ತಾ ಇದ್ದೀನಿ. ಸೊ ಇದಾದ್ಮೇಲೆ ವಿಲ್ ಜಸ್ಟ್ ಕ್ವಿಕ್ಲಿ ಹ್ಯಾವ್ ಅವರ್ ಲಂಚ್. ಆಮೇಲೆ ಬಾಕಿ ಇರೋ ಎಲ್ಲ ಕಾಲ್ಸನ್ನು ಅಟೆಂಡ್ ಮಾಡ್ತೀವಿ, ಮತ್ತೆ ಮೆಸೇಜಸ್ಗೆ ರಿಪ್ಲೈ ಮಾಡ್ತೀವಿ. ಯಕ್ಷನಿಗೆ ತೋರಿಸ್ತೀನಿ ಯಾರ್ಯಾರು ವಿಶ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಐ ಪ್ರಾಬಬ್ಲಿ ದಿಸ್ ಶುಡ್ ಬಿ ದ ಡೇ. ನಮ್ಮ ಚೈಲ್ಡ್ಹುಡ್ಗೆ ಕಂಪೇರ್ ಮಾಡಿದರೆ ಆ್ಯಕ್ಚುಲಿ ಒಂದು ಮಿಸ್ ಆಗೋದು ಅಂತ ಹೇಳಿದರೆ, ನಾವು ಯಾವಾಗಲೂ ಬೆಳಿಗ್ಗೆ ಎದ್ಬಿಟ್ಟು ಸ್ನಾನ ಆಗಿದ ತಕ್ಷಣನೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಫಸ್ಟು ಗಣೇಶ ಟೆಂಪಲ್ಗೆ ಹೋಗ್ತಾ ಇದ್ವಿ. ಏನೇ ಇದ್ರೂ ಐ ಮೀನ್ ಈವನ್ ವೀಕೆಂಡ್ ಸಹ ವಿಸಿಟ್ ಮಾಡ್ತಾ ಇದ್ದೆ ನಾನು. ಎವ್ರಿ ಸ್ಯಾಟರ್ಡೇಸ್ ಐ ಯೂಸ್ ಟು ಗೋ ಫಾರ್ ಅ ಟೆಂಪಲ್, ಯಾವುದಾದ್ರೂ ಹತ್ತಿರದಲ್ಲಿ ಇತ್ತು ಅಂತ ಹೇಳಿದರೆ. ಆಮೇಲೆ ನಾವು ಯಾವಾಗ ದೊಡ್ಡವರಾಗ್ತಾ ಹೋಗ್ತಾ ಇದ್ವಿ, ಆಮೇಲೆ ನಮಗೆ ಕೆಲಸದಲ್ಲಿ ಬ್ಯುಸಿ ಆಗ್ತಾ ಇರುತ್ತೆ, ಆವಾಗ ಮಂತ್ಲಿ 2 ಟೈಮ್ಸ್ ಅಂತ ಆಯಿತು. ಸೊ ಇವಾಗ ನಾವು ಆ್ಯಕ್ಚುಲಿ ಇಲ್ಲಿಗೆ ಬಂದ್ಬಿಟ್ಟು ದೇವಸ್ಥಾನ ಆ್ಯಕ್ಚುಲಿ ಇರೋದೇ ಒಂದು ಜಾಗದಲ್ಲಿ ಮಾತ್ರ, ಬರ್ದುಬಾಯಲ್ಲಿ. ಮುಂಚೆ ನಮ್ಮ ಮನೆ ಅಲ್ಲಿ ಹತ್ರದಲ್ಲಿ ಇರುವಾಗ ನಾವು ಎವ್ರಿ ವೀಕ್ ಥರ್ಸ್ಡೇ ಅಥವಾ ಸ್ಯಾಟರ್ಡೇ ಯಾವಾಗಾದ್ರೂ ಒಂದಿನ ಹೋಗ್ತಾ ಇದ್ವಿ ಕಂಪಲ್ಸರಿ. ನಾನು ಸೂರಜ್ ನಡ್ಕೊಂಡು ಹೋಗ್ತಾ ಇದ್ವಿ, ಬಿಕಾಸ್ ಇಟ್ ವಾಸ್ ಜಸ್ಟ್ ಅ ಸ್ಟೋನ್ ಥ್ರೋ ಅವೇ ಡಿಸ್ಟೆನ್ಸ್. ಸೊ ನಡ್ಕೊಂಡು ಹೋಗ್ತಾ ಇದ್ವಿ ಯಾವಾಗ್ಲೂ. ಆವಾಗ ಮಕ್ಕಳು ಇರಲಿಲ್ಲ. ಬಟ್ ಇವಾಗ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದ್ದಂಗೆನೆ ನಮಗೆ ಈವನ್ ನಮ್ಮ ಲೈಫಲ್ಲಿ ಸ್ವಲ್ಪ ಬ್ಯುಸಿ ಆಗಿಬಿಡ್ತೀವಿ. ದಟ್ ಈಸ್ ಸಮಥಿಂಗ್ ಐ ಫೀಲ್ ಮಕ್ಕಳು ಮಿಸ್ ಮಾಡೋದು. ಅದರ್ವೈಸ್ ಐ ವಿಶ್ ದೇ ವರ್ ಗೋಯಿಂಗ್ ಟು ಟೆಂಪಲ್. ಸೊ ಇವಾಗ ಯಕ್ಷ ಆಡ್ತಾ ಇದ್ದಾಳೆ ಒಬ್ಳೇನೆ. ಶಿ ಈಸ್ ಡಾನ್ಸಿಂಗ್. ಅವಳಿಗೆ ಕನ್ನಡದಲ್ಲಿ ಒಂದು ಹಾಡಿದೆ ಆ್ಯಕ್ಚುಲಿ. ಆ ಹಾಡು ಹನುಮಂತ. ಅದು ಏಕಾಗ್ರನಿಗೆ ತುಂಬಾ ಇಷ್ಟ, ಬಿಕಾಸ್ ಹಿಸ್ ಫೇವ್ರೆಟ್ ಗಾಡ್ ಇಸ್ ಹನುಮಂತ ಅಪ್ಯಾರೆಂಟ್ಲಿ ಇವಾಗ. ಸೊ ಅದಕ್ಕೆ ಅವ್ನು ಕೇಳಿ ಅವಳಿಗೂ ಅಭ್ಯಾಸ ಆಗ್ಬಿಟ್ಟಿದೆ. ಅದಕ್ಕೆ ಡಾನ್ಸ್ ಮಾಡ್ತಾ ಇದ್ದಾಳೆ ಇವಾಗ. ಏಕಾಗ್ರನಿಗೆ ಬ್ರೇಕ್ ಇತ್ತು, ಸೊ ಆ ಟೈಮಲ್ಲಿ ಒಂದು 5 ನಿಮಿಷ ಅವಳಿಗೆ ಡಾನ್ಸ್ ಮಾಡೋದಕ್ಕೆ. ಸೊ ಗಿಫ್ಟ್ ಮೇಲೆ ನಿಂತ್ಕೊಳ್ಳೋ ಆಡ್ತಾ ಇದ್ದಾಳೆ. ಅವಳಿಗೆ ಏನು ಶಿ ಡಸಂಟ್ ನೋ ದ ವ್ಯಾಲ್ಯೂ ಆಫ್ ಗಿಫ್ಟ್. ಸೊ ಇಟ್ಸ್ ಫನ್ನಿ. ಮಕ್ಕಳು ದಟ್ಸ್ ವೈ ದೇ ಆರ್ ಪ್ಯೂರ್ ಸೋಲ್ ಅಂತ ಹೇಳ್ತಾರೆ ಆಬ್ವಿಯಸ್ಲಿ. ಸೊ ಇವಾಗ ನಾನು ಮತ್ತೆ ಮಧ್ಯದಲ್ಲಿ ಐ ಆಮ್ ಎಂಗೇಜಿಂಗ್ ಹರ್. ಐ ಆಮ್ ಜಸ್ಟ್ ವಾಚಿಂಗ್ ಏಕಾಗ್ರ ಆ್ಯಂಡ್ ಐ ಆಮ್ ಆಲ್ಸೋ ಕುಕ್ಕಿಂಗ್. ಸೊ ಇನ್ ದ ಮೀನ್ ಟೈಮ್ ಮನೆ ಪೂರ್ತಿ ನೀರ್ ಚೆಲ್ಕೊಂಡು ಆಟ ಆಡ್ಕೊಂಡು ಇರ್ತಾ ಇದ್ದಾಳೆ. ಯಾಕೆಂದ್ರೆ ಅವ್ರಿಗೆ ವಾಟರ್ ಡೂಡಲ್ ಅನ್ನ ಕೊಟ್ಟಿದ್ದಾರೆ ಅವರಪ್ಪ. ಸೊ ಅದಕ್ಕೆ ನೀರ್ ತುಂಬಿಸ್ಕೊಂಡು ಆಡೋದು ಅಂತ ಗೊತ್ತಿದೆ. ಸೊ ಕುಡಿಯಕ್ ನೀರ್ ಕೊಟ್ರು ಅದ್ರೊಳಗೆ ಹಾಕೊಂಡು ಅದನ್ನ ಇವಾಗ ಎಲ್ಲಲ್ಲಿ ಚೆಲ್ತಾ ಎಲ್ಲಲ್ಲಿಯೂ ಶಿ ಇಸ್ ಮೆಸ್ಸಿಂಗ್ ಅರೌಂಡ್. ಸೊ ಅವಳಿಗೆ ಆಬ್ವಿಯಸ್ಲಿ ಬೈಬಾರ್ದು ಅಂತಾನು ಹೇಳಿದ್ದಾರೆ. ಶಿ ಹ್ಯಾಸ್ ಮೆಸ್ ದ ಹೋಲ್ ಹೌಸ್. ಬೆಳಿಗ್ಗೆ ಕ್ಲೀನ್ ಮಾಡಿರೋದು, ಬಟ್ ಬೆಳಿಗ್ಗೆ ಕ್ಲೀನ್ ಮಾಡಿರೋ ತರ ಕಾಣಿಸ್ತಾ ಇಲ್ಲ. ಅಂಡ್ ಇದು ಎಲ್ಲಾ ಪೇರೆಂಟ್ಸ್ಗೂ ಅರ್ಥ ಆಗುತ್ತೆ ಅಂತ ಅನ್ಕೊಂತೀನಿ. ಸೊ ಹೌಸ್ ಆಸ್ ಆಫ್
ನಾವು ಇವಾಗ ತುಂಬಾನೇ ಮೆಸ್ಸಿ ಆಗಿದೆ. ಈವ್ನಿಂಗ್ ತನಕ ಮತ್ತೆ ಪುನಃ ಕ್ಲೀನ್ ಮಾಡಬೇಕು. ಸೊ ಈಗ ಸದ್ಯಕ್ಕೆ ಬಿಟ್ಟಿದ್ದೀನಿ. ಒಂದು ಅವಳು ನಿದ್ದೆ ಮಾಡಾದ್ಮೇಲೆ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಶಿಲ್ ಬಿ ಸರ್ಚಿಂಗ್ ಫಾರ್ ಅದರ್ ನ್ಯೂ ವೇಸ್, ಯಾವ ರೀತಿ ಅದನ್ನ ಮತ್ತೆ ನಾನು ಡರ್ಟಿ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ನನಗೂ ಪೇಷನ್ಸ್ ಕಮ್ಮಿ ಆಗುತ್ತೆ. ಸೊ ಒಂದೇ ಸಲ ಎಲ್ಲ ಎಷ್ಟು ಬೇಕಾದರೂ ಮಾಡು ಅಂತ ಬಿಟ್ಬಿಟ್ಟು ಆಮೇಲೆ ಅವ್ರು ನಿದ್ದೆ ಮಾಡಾದ್ಮೇಲೆ ಇಟ್ಸ್ ಬೆಟರ್ ನಾನು ಕ್ಲೀನ್ ಮಾಡೋಣ ಅಂತ ಹೇಳಿ ನಾನು ಪೇಷಂಟ್ ಆಗಿ ಬರೀ ಅಡುಗೆ ಮಾತ್ರ ಫೋಕಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಮಟನ್ ಪೀಸಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇವನ್ ಕೈಮಾ ಸಹ ಇತ್ತು, ಸೊ ಅದನ್ನು ಸಹ ಆ್ಯಡ್ ಮಾಡಿಕೊಂಡು ಇವಾಗ ಮಟನ್ ಪಲಾವ್ ನಾವು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಜೀರಾ ರೈಸನ್ನು ಆಲ್ರೆಡಿ ನೀರೊಳಗೆ ಹಾಕಿಟ್ಟಿದ್ದೀನಿ. ಸೊ ನಾನಿಲ್ಲಿ ಯಾವ ರೆಸಿಪಿನೂ ನಾನು ಹೇಳ್ದಂಗೆ ಮುಂಚೆನೇ ನಾನು ತೋರಿಸ್ತಾ ಇಲ್ಲ. ಸೊ ಜಸ್ಟ್ ನಾನು ಏನು ಮಾಡಿದೆ ಅಂತ ಮಾತ್ರ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಅದನ್ನ ಸಹ ಬೇಯಿಸೋದಕ್ಕಿಟ್ರೆ ಏಕಾಗ್ರನ್ ಕ್ಲಾಸ್ ಎಂಡ್ ಆಗೋಷ್ಟೊತ್ತಿಗೆ ಇದು ಸಹ ಕುಕ್ ಆಗಿ ಬಿಸಿ ಬಿಸಿಯಾಗಿ ರೆಡಿ ಆಗಿರುತ್ತೆ. ಸೊ ಇಟ್ ವಿಲ್ ಬಿ ವೆರಿ ಆಪ್ಟ್. ಆಕ್ಚುಲಿ ಏಕಾಗ್ರ ಮತ್ತೆ ಸೂರಜ್ಗೆ ಗೀ ರೈಸ್ ಅಂಡ್ ಚಿಕನ್ ಕರಿ ತುಂಬಾನೇ ಇಷ್ಟ. ಇಟ್ಸ್ ದೇರ್ ಫೇವ್ರೇಟ್. ಅವ್ರ ಬರ್ಡೇಗೆ ಪ್ರಾಬಬ್ಲಿ ನಾನು ಇದು ಬೇರೆ ಗೀ ರೈಸ್ ಅನ್ನ ಮಾಡ್ತಾ ಇದ್ದೆ. ಬಟ್ ಯಕ್ಷನಿಗೆ ಪುಲಾವ್ ತುಂಬಾನೇ ಇಷ್ಟ. ಅಂಡ್ ಯಕ್ಷ ಮತ್ತೆ ಈಗ ಏಕಾಗ್ರ ಅಂಡ್ ಸೂರಜ್ ಆಲ್ಸೋ ಲೈಕ್ ಪಲಾವ್ ಫಾರ್ ಸಮ್ ರೀಸನ್, ನನ್ಗೆ ಗೊತ್ತಿಲ್ಲ ಯಾಕೆ ಅಂತ ಹೇಳಿ. ನನ್ಗೂ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು ಅದು ತಿಂದು ಆಗುವಾಗ ಅವರಿಗೆ ನಾನ್ ಮಾಡೋ ರೀತಿಯಲ್ಲಿ, ಅಂದ್ರೆ ನಾನ್ ಜಾಸ್ತಿ ಸ್ಪೈಸಸ್ ಎಲ್ಲ ಆಡ್ ಮಾಡಲ್ಲ, ನನ್ ತುಂಬಾ ಸಿಂಪಲ್ ಆಗಿರುತ್ತೆ. ಸೊ ಸೂರಜ್ ಲೈಕ್ಸ್ ಇಟ್ ದಟ್ ವೇ. ಅವ್ರಿಗೆ ಹೋಟೆಲಲ್ಲಿ ತಿನ್ನೋದಕ್ಕಿಂತ ಹಿ ಡಸಂಟ್ ಲೈಕ್ ದಮ್ ಬಿರಿಯಾನಿ. ಸೊ ಅವ್ರಿಗೆ ಹೋಟೆಲಲ್ಲಿ ತಿನ್ನೋದಕ್ಕಿಂತ ಹಿ ಫೀಲ್ಸ್ ದಿಸ್ ಇಸ್ ಬೆಟರ್, ಸಿಂಪಲ್ ಆಗಿ ಮಾಡು ಅಂತ ಹೇಳ್ತಾರೆ. ಸೊ ಐ ಆಲ್ಸೋ ಲೈಕ್, ಬಿಕಾಸ್ ಮನೇಲೆ ಅವ್ರು ಊಟ ಮಾಡ್ತಾ ಇದ್ರೆ ಅವ್ರು ಏನ್ ತಿಂತಾ ಇದ್ದಾರೆ ಅಂತ ನನ್ಗೂ ಗೊತ್ತಿರುತ್ತೆ. ಸೊ ಇಟ್ಸ್ ಕ್ವಾಲಿಟಿ ಫುಡ್ ದಟ್ ಯು ಆರ್ ಕನ್ಸ್ಯೂಮಿಂಗ್. ಸೊ ನನ್ಗೂ ಸ್ವಲ್ಪ ಪೀಸ್ ಇರುತ್ತೆ, ಆರಾಮಾಗಿ ಇರ್ಬೋದು, ಮಕ್ಕಳು ದೇ ಆರ್ ಈಟಿಂಗ್ ಹೆಲ್ದಿ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಲೆಮನ್ ಸ್ಕ್ವೀಸ್ ಮಾಡಿ ಆಮೇಲೆ ಐ ಥಿಂಕ್ ಇಟ್ ಇಸ್ ಆಲ್ಮೋಸ್ಟ್ ಡನ್. ಇವಾಗ ಏಕಾಗ್ರನ್ ಕ್ಲಾಸು ಆಗಿದೆ. ಸೊ ಇದು ನಾನು ಕುಕಿಂಗ್ ಆಗಿದೆ, ಆಲ್ರೆಡಿ ಕುಕ್ ಆಗಿದೆ. ಇವಾಗ ಏಕಾಗ್ರನ್ ಕ್ಲಾಸ್ ಆಗಿದ ತಕ್ಷಣನೇ ವಿ ಆರ್ ಹ್ಯಾವಿಂಗ್ ಲಂಚ್ ಟುಗೆದರ್. It's not there. This is chicken. This is mutton. You want? Happy? Yeah. It's nice? Nice? ಸೊ ಮಕ್ಕಳನ್ನ ಇಬ್ಬರನ್ನ ನಿದ್ದೆ ಮಾಡಿಸ್ಬಿಟ್ಟು ಆಮೇಲೆ ಪೀಸ್ಫುಲ್ ಆಗಿ ಕೇಕಿಗೆ ಸ್ವಲ್ಪ ನಾನು ಟೈಮ್ ಕೊಡೋಣ ಅಂತ ಹೇಳ್ಬಿಟ್ಟು ಅವ್ರು ನಿದ್ದೆ ಮಾಡಿದ್ದಾರೆ. ಸೊ ಇವಾಗ ಮಧ್ಯಾಹ್ನದಲ್ಲಿ ನಾನು ಕೇಕಿಗೆ ಆಕ್ಚುಲಿ ಅದಕ್ಕೆ ಕ್ರೀಮ್ ಚೀಸ್ ಫ್ರಾಸ್ಟಿಂಗ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಶೇಪ್ ಆಕ್ಚುಲಿ ರೌಂಡ್ ಆಗಿತ್ತು ಕೇಕ್ ಟಿಂದು, ಬಟ್ ನಾನು ಅದನ್ನ ಕಟ್ ಮಾಡಿಕೊಂಡು ಈ ರೆಕ್ಟಾಂಗಲ್ ಶೇಪ್ಗೆ ಮಾಡ್ಕೊಂಡಿದ್ದೀನಿ. ಸೊ ಆಲ್ರೆಡಿ 1 ಲೇಯರ್ ಕೇಕನ್ನು ನಾನು ಆಲ್ರೆಡಿ ಇಟ್ಕೊಂಡು ಮಾಡಾಗಿದೆ. ಅದಕ್ಕೆ ಕ್ರೀಮ್ ಚೀಸ್ ಫ್ರಾಸ್ಟಿಂಗ್ ಅನ್ನ ನಾನು 1 ಲೇಯರ್ ಹಾಕಿದ್ದೀನಿ. ಸೊ ಇವಾಗ ಇದ್ರ ಮೇಲೆ ಇನ್ನೊಂದು ಕೇಕನ್ನು ನಾನು ಇವಾಗ ಅದ್ರ ಮೇಲೆ ಹಾಕಬೇಕು. ನನ್ನ ಹತ್ರ ಆಕ್ಚುಲಿ ಐ ವಾಂಟ್ ಟು ಡೂ ಆಲ್ ದಿಸ್ ಕೇಕ್ ನಾಸಲ್ಸ್ ಅಲ್ಲಿ ಏನೆಲ್ಲ ಶೇಪ್ಸ್ ಕೊಡ್ತಾರೆ ಅದೆಲ್ಲ ಐ ವಾಂಟೆಡ್ ಟು ಲರ್ನ್ ಅಂಡ್ ಐ ವಾಂಟೆಡ್ ಟು ಡೂ ಆಲ್ ದಿಸ್ ಸ್ಟಫ್. ಯಾಕೆಂದ್ರೆ ಕೇಕ್ ಬೇಕಿಂಗ್ ಇಟ್ ಇಸ್ ಲೈಕ್, ನಾನು ಆಲ್ಮೋಸ್ಟ್ ನನ್ನ ಆಫೀಸ್ ಹೋಗ್ತಾ ಇರ್ಬೇಕಾದ್ರೆ ಐ ಯೂಸ್ ಟು ಬೇಕ್ ಕೇಕ್ ಅಂಡ್ ಐ ಯೂಸ್ ಟು ಟೇಕ್ ಟು ಮೈ ಕೊಲೀಗ್ಸ್ ಅಂಡ್ ಎವ್ರಿಬಡಿ. ಈವನ್ ನಾವು ಇವಾಗ್ಲೂ ಯಾರಾದ್ರೂ ಮೆಸೇಜ್ ಮಾಡಿದ್ರೆ ಕೇಳ್ತಾರೆ ವಿ ಆರ್ ಮಿಸ್ಸಿಂಗ್ ಯೋರ್ ಕೇಕ್ ಅಂತ ಹೇಳ್ಬಿಟ್ಟು. ಬಟ್ ಮದುವೆ ಆಗಿ ಬಂದಾದ್ಮೇಲೆ ಸೂರಜ್ಗೆ ಇಷ್ಟ ಇರಲಿಲ್ಲ. ದೆನ್ ನಾನು ಆಲ್ಮೋಸ್ಟ್ 6 years ನಾನು ಕೇಕ್ ಮಾಡೋದು ಅಷ್ಟೇನು ಮಾಡ್ತಾ ಇರಲಿಲ್ಲ. ಏಕಾಗ್ರ ಹುಟ್ಟಿದಾಗಿದ ತಕ್ಷಣ ಅವ್ರ ಬರ್ಡೇಗೆ ಎವ್ರಿ ಬರ್ಡೇ ಐ ಓನ್ಲಿ ಬೇಕ್ 1 ಕೇಕ್. ಕಂಪಲ್ಸರಿಲಿ ನಾನು ಬೇಕ್ ಮಾಡೇ ಮಾಡ್ತೀನಿ ಅವ್ರ ಬರ್ಡೇಗೆ. ಹೊರಗಡೆಯಿಂದ ತಗೊಂಡ್ ಬಂದ್ರು ದೇ ಹ್ಯಾವ್ ಟು ಕಟ್ ದ ಕೇಕ್ ದಟ್ ಐ ಹ್ಯಾವ್ ಮೇಡ್. ಆಮೇಲೆ ಬೇಕಾದ್ರೆ ಅವರು ದೇ ಕ್ಯಾನ್ ಮೇ ಬಿ ಕಟ್ ದ ಅದರ್ ಕೇಕ್. ಸೊ ಐ ಹ್ಯಾವ್ ಬೀನ್ ಡೂಯಿಂಗ್. ಸೊ ನೋಡೋಣ ಎಷ್ಟು ವರ್ಷ ನಡೆಯುತ್ತೆ. ಏಕಾಗ್ರನಿಗೆ ಈಗ ಈಸ್ ಆಲ್ಮೋಸ್ಟ್ 6 years. ಸೊ 6 years ನಾನು ಫುಲ್ ಎಲ್ಲ 6 ವರ್ಷನೂ ಒಂದೊಂದು ಕೇಕ್ ಮಾಡಿದ್ದೀನಿ ಅವನಿಗೆ. ಅಂಡ್ ದಿಸ್ ಇಸ್ ಯಕ್ಷಾಸ್ ಸೆಕೆಂಡ್ ಬರ್ಡೇ. ಫಸ್ಟ್ ಬರ್ಡೇಗೂ ನಾನು ಅವಳಿಗೆ ಮಾಡಿದ್ದೀನಿ. ಸೊ ಎವ್ರಿಬಡಿ ಏಕಾಗ್ರ ಆಲ್ಸೋ ಪ್ರಿಫರ್ಸ್ ನಾನೇ ಕೇಕ್ ಮಾಡೋದು. ಸೂರಜ್ ಬರ್ಡೇಗೂ ಕೇಕ್ ಮಾಡ್ತೀವಿ, ಬಟ್ ಹಿ ಹಾರ್ಡ್ಲಿ 1 ಪೀಸ್ ತಿಂತಾರೆ, ಆಮೇಲೆ ಬಾಕಿ ಇರೋದನ್ನ ನಾವು ತಿನ್ಕೊಳ್ತೀವಿ. ಸೊ ಅದಕ್ಕೋಸ್ಕರ ಇವಾಗ ಯಕ್ಷನಿಗೆ ಇವಾಗ ಮಾಡಿರೋಂಥ ಕೇಕ್ ಚೆನ್ನಾಗಿ ಬಂದಿದೆ ಆಲ್ಮೋಸ್ಟ್.
ಇವಾಗ ಐ ಥಿಂಕ್ ಇಟ್ಸ್ ದ ರೈಟ್ ಟೈಮ್ ಫಾರ್ ಮೀ ಟು ಇನ್ವೆಸ್ಟ್ ಆನ್ ಕೇಕ್ ನಾಸಲ್ಸ್ ಮತ್ತು ಕೇಕ್ ಏನೇನು ಪ್ರಿಪೇರ್ ಮಾಡೋದಕ್ಕೆ ಏನೇನು ಐ ಥಿಂಕ್ ಐ ಹ್ಯಾವ್ ಟು ಎಕ್ಸ್ಪ್ಲೋರ್ ಆಪ್ಷನ್ಸ್ ಇವಾಗ. ಏಕಾಗ್ರನ್ ಬರ್ಡೇ ಆ್ಯಕ್ಚುಲಿ 4 years ನಾವು ಇಂಡಿಯಾದಲ್ಲೇ ಮಾಡಿರೋದು. ಲಾಸ್ಟ್ ಇಯರು ನಾವು ಇಂಡಿಯಾದಲ್ಲೇ ಇದ್ವಿ, ನಮ್ಮ ಮನೆ ಗೃಹ ಪ್ರವೇಶಕ್ಕೆ ನಾವು ಇಂಡಿಯಾಗೆ ಹೋಗಿದ್ವಿ. ಸೊ ಅಲ್ಲೇ ಮಾಡಿದ್ವಿ. ಸೊ ಅದು ಹೋಗೋಕ್ಕಿಂತ ಮುಂಚೆನೇ ನಾನು ಇಲ್ಲೇ ಅವನಿಗೆ ಕೇಕ್ ಬೇಕ್ ಮಾಡಿ ಕಟ್ ಮಾಡಿಸಿದ್ದೆ. ಬಟ್ ಅಲ್ಲಿ ಅವರು ಹೋದಾದ್ಮೇಲೆ ಆಮೇಲೆ ವಿ ಹ್ಯಾಡ್ ಟು ಸ್ಟೇ ಆ್ಯಕ್ಚುಲಿ ಇನ್ ಅ ಹೋಟೆಲ್. ಸೊ ಅದಕ್ಕೋಸ್ಕರ ಐ ಥಿಂಕ್ ಲಾಸ್ಟ್ ಇಯರ್ ಅವನಿಗೆ ಇಟ್ ವಾಸ್ ಅ ಡಿಫ್ರೆಂಟ್ ವೇ. ಸೊ ಬರೀ 1-2 ವರ್ಷ ಮಾತ್ರ ಅವನಿಗೆ ಸಿಕ್ಕಿರೋದು ಇಲ್ಲಿ ಮಾಡೋದಕ್ಕೆ. ಸೊ ಕೇಕ್ ಅಷ್ಟನ್ನು ಮಾಡಿರಲಿಲ್ಲ. ಸೊ ಇವಾಗ ಐ ಥಿಂಕ್ ಇಟ್ ಇಸ್ ಅ ರೈಟ್ ಟೈಮ್. ಯಕ್ಷಾನಿಗೂ ಇವಾಗ ಯೂಸ್ ಆಗುತ್ತೆ ನಾನು ಎಕ್ಸ್ಪ್ಲೋರ್ ಮಾಡಿದರೆ ಹೊಸ ಹೊಸ ಆಪ್ಷನ್. ಇನ್ನೊಂದು ಚಾಕ್ಲೇಟ್ ಕೇಕ್ ಆಲ್ರೆಡಿ ಬೇಕಾಗಿದೆ ಆ್ಯಂಡ್ ಇಟ್ ಇಸ್ ಕಮ್ ವೆರಿ ವೆರಿ ಹ್ಯಾಪಿ ವಿತ್ ದ ಔಟ್ಕಮ್. ದ ಟೆಕ್ಸ್ಚರ್ ಇಸ್ ಆಸಮ್. ಕೇಕ್ ತುಂಬಾ ಸಾಫ್ಟ್ ಆಗಿ ಫ್ಲಫಿ ಆಗಿತ್ತು ಆ್ಯಂಡ್ ಐ ಆಮ್ ವೆರಿ ಕಂಟೆಂಟ್ ವಿತ್ ದ ಔಟ್ಪುಟ್. ಸೊ ಇವಾಗ ಇದನ್ನು ಸಹ ನಾನು ಒಂದು ಐ ವಿಲ್ ಮೇ ಬಿ ಒಂದು ಇದನ್ನು ತಗೊಂಡು ನಾನು ಕಾರ್ಡ್ಬೋರ್ಡ್ ಪೀಸನ್ನು ತಗೊಂಡು ಅದನ್ನು ಪ್ಲೇಸ್ ಮಾಡ್ತೀನಿ. ಇವಾಗ ಒಂದು ಕೇಕ್ ಸ್ಟ್ಯಾಂಡ್ ಥರ ಮಾಡ್ಕೊಳ್ತೀನಿ ಇದನ್ನು. ಸೊ ವೆನ್ ಯು ಹಾರ್ಡ್ ವರ್ಕ್ ಪೇಸ್ ಆಫ್ ಈ ಥರ ಇರುತ್ತೆ ರಿಸಲ್ಟ್. ಸಕ್ಸಸ್ಫುಲ್ ಲುಕಿಂಗ್ ಕೇಕ್. ಐ ಆಮ್ ವೆರಿ ಕಂಟೆಂಟ್, ಹ್ಯಾಪಿ ವಿತ್ ದ ರಿಸಲ್ಟ್. ಆ್ಯಕ್ಚುಲಿ ನನಗೆ ಒಳಗೆ ತುಂಬ ಖುಷಿ ಆಗ್ತಾ ಇತ್ತು. ಎಲ್ಲಾದರೂ ನಿಮ್ಮ ಕೇಕ್ ಡಿಸಾಸ್ಟರ್ ಆಗೋದ್ರೆ ಇಟ್ ಈಸ್ ಲೈಕ್ ಇಟ್ ಈಸ್ ಅ ಸ್ಪಾಯ್ಲರ್ ಆ್ಯಕ್ಚುಲಿ. ಬಿಕಾಸ್ ಇದೇ ಮೇನ್ ಇರೋದು ಕೇಕ್ ಕಟ್ಟಿಂಗು. ಸೊ ಅದು ಚೆನ್ನಾಗಿ ಬಂದಿಲ್ಲ. ಇವಾಗಂತೂ ಹೊರಗಡೆಯಿಂದ ಕೇಕನ್ನು ಆರ್ಡರ್ ಮಾಡೋಕ್ಕಾಗಲ್ಲ, ಬೇರೆ ಸೆಪ್ರೇಟಾಗಿ ಮಾಡೋಣ ಅಂತ ಹೇಳಿದರೆ. ಸೊ ಇವಾಗ ದಿಸ್ ಕೇಕ್ ಹ್ಯಾಸ್ ಕಮ್ ವೆರಿ ವೆಲ್ ಆ್ಯಂಡ್ ಇಟ್ ಇಸ್ ವೆರಿ ಸಾಫ್ಟ್ ಆ್ಯಂಡ್ ವೆರಿ ನೈಸ್. ಸೊ ಐ ಆಮ್ ವೆರಿ ಹ್ಯಾಪಿ. ಐ ಆಮ್ ಶ್ಯೂರ್ ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ, ಏಕಾಗ್ರನಿಗೆ ತುಂಬಾ ಇಷ್ಟ ಆಗುತ್ತೆ. ಹೀ ಲವ್ಸ್ ಕೇಕ್. ಸೊ ಯಕ್ಷಾನು ತಿಂತಾಳೆ, ಬಟ್ ಅವಳಿಗೆ ಕ್ವಾಂಟಿಟಿ ಅಷ್ಟು ತಿನ್ನಲ್ಲ ಅವಳು ಜಾಸ್ತಿ. ಬಟ್ ಏಕಾಗ್ರ ಜಸ್ಟ್ ಲವ್ಸ್ ಇಟ್. ಅವನ ಮುಖದಲ್ಲೇ ಗೊತ್ತಾಗುತ್ತೆ ಹಿ ಇಸ್ ವೆರಿ ಹ್ಯಾಪಿ. ಯಾರು ತಿಂದ್ರೂ ಮಕ್ಕಳು ಐ ವಿಲ್ ಬಿ ವೆರಿ ಹ್ಯಾಪಿ. ಸೊ ಇವಾಗ ಅದಕ್ಕೆ ಚಾಕ್ಲೇಟ್ ಸಾಸನ್ನು ಮೆಲ್ಟ್ ಮಾಡಿಕೊಂಡು ಅದ್ರ ಮೇಲೆ ಹಾಕಿಬಿಟ್ಟು ಆಮೇಲೆ ಐ ಥಿಂಕ್ ಇಫ್ ಐ ಡೆಕೋರ್ ದ ಕೇಕ್ ದೆನ್ decorate the cake, I think it will be the final outlook of the cake will be very nice. So adar mele cherry idada, raspberry idada, adar mele I will just look into that. I feel cherry will go well anta helbitu cake ge I think that will complement better anta ansta iತ್ತು ನನಗೆ ಮೈಂಡ್ ಅಲ್ಲಿ. raspberry ಅಷ್ಟೇನು ಚೆನ್ನಾಗಿ ಕಾಣಿಸಲ್ಲ, ಆಮೇಲೆ ಅದು ಸ್ವಲ್ಪ ಸಾಗಿ ಆಗಿ ಸಾಫ್ಟ್ ಆಗಿಬಿಡತ್ತೆ. ಆಮೇಲೆ ಇಟ್ಸ್ ನೈಸ್ ಟು ಈಟ್ ಲೈಕ್ ಫ್ರೂಟ್. ಸೊ ಚೆರಿ ಆದರೆ ಅದು ಚೆನ್ನಾಗಿರುತ್ತೆ, ಫರ್ಮ್ ಆಗಿ ಕೂತಿರುತ್ತೆ ಅದ್ರ ಮೇಲೆ. ಸೊ ಇವಾಗ ನಾನು ಸಾಸನ್ನು ಹಾಕಿಬಿಟ್ಟು ಐ ವಿಲ್ ಗಾರ್ನಿಶ್ ದ ಕೇಕ್ ವಿತ್ ಸಮ್ ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟ್ ಆ್ಯಂಡ್ ಚೆರಿ. ಐ ಥಿಂಕ್ ದಟ್ ಶುಡ್ ಬಿ ಡನ್. ಎಕ್ಸೆಸ್ಸನ್ನು ನಾನು ಇವಾಗ ವೈಪ್ ಔಟ್ ಮಾಡ್ಕೊಳ್ತೀನಿ, ಆಮೇಲೆ ಐ ಥಿಂಕ್ ದಿಸ್ ವಿಲ್ ಬಿ ಡನ್. ಎಲ್ಲ ಎಕ್ಸೆಸ್ ಅನ್ನ ವೈಪ್ ಔಟ್ ಮಾಡಿ ಆಮೇಲೆ ದಿಸ್ ಇಸ್ ಹೌ ಮೈ ಕೇಕ್ ಲುಕ್ಸ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ವಿತ್ ದ ಲುಕ್ ಆಫ್ ಮೈ ಕೇಕ್. ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟನ್ನು ನಾನು ಗಾರ್ನಿಷಿಗೆ ಸಹ ಯೂಸ್ ಮಾಡಿದ್ದೀನಿ, ಆಮೇಲೆ ಚೆರೀಸನ್ನು ಇಟ್ಟಿದ್ದೀನಿ. ಇಟ್ ಹ್ಯಾಸ್ ಕಮ್ ರಿಯಲಿ ವೆರಿ ವೆಲ್. ಸೊ ಇಲ್ಲಿಗೆ ನಾನು ಪಾರ್ಟ್ 1 ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ಮೈ ನೆಕ್ಸ್ಟ್ ಬ್ಲಾಗ್. ಬಾಯ್.